ಎಲೆಕ್ಷನ್ ಹತ್ತಿರ ಆಗ್ತಿದ್ದಂತೆ ಒಂದೊಂದೇ ಜಿಲ್ಲೆಯಲ್ಲಿ ಅಖಾಡ ರಣರಂಗವಾಗ್ತಿದೆ. ಇವ್ರನ್ ಬೇಟ್ ಅವ್ರ್ಯಾರು ಅನ್ನೋ ಥರ ಕ್ಷೇತ್ರ ಸಮರ ಶುರುವಾಗಿದೆ. ಹಾಸನ, ರಾಮನಗರ, ಈಗ ಬಳ್ಳಾರಿಗೆ ರಾಮುಲು ಅಧಿಕೃತವಾಗಿ ಎಂಟ್ರಿ ಕೊಟ್ಟು ಎಲೆಕ್ಷನ್ ಕಾವೇರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣೆ ಸಮೀಪಿಸುತ್ತಿದೆ. ಅಖಾಡದಲ್ಲಿ ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಿದ್ದು ರಾಜ್ಯ ರಾಜಕಾರಣವನ್ನ ಮತ್ತಷ್ಟು ಮಗದಷ್ಟು ರಂಗೇರುವಂತೆ ಮಾಡಿದೆ. ಹಾಸನ ಮೆಗಾ ಫೈಟ್ನಲ್ಲಿ ರೋಚಕ ಟ್ವಿಸ್ಟ್. ಭವಾನಿ, ಸ್ವರೂಪ್ ಬದಲು ರಾಜೇಗೌಡಗೆ ಟಿಕೆಟ್. ನಿನ್ನೆ ಕುಮಾರಸ್ವಾಮಿ ಹಾಸನದಲ್ಲಿ 3ನೇ ಅಭ್ಯರ್ಥಿ ಆದರೂ ಆಗಬಹುದು ಅಂತ ಬಾಂಬ್ ಹಾಕಿದ್ರು. ಈ ಒಂದು ಹಾಸನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಭವಾನಿ ರೇವಣ್ಣ ಸ್ವರೂಪ್ಗೆ ದಿಗ್ಭ್ರಾಂತಿ ಮೂಡಿಸಿದೆ. ಅಂದಹಾಗೆ ಆ 3ನೇ ಸಂಭಾವ್ಯ ಅಭ್ಯರ್ಥಿ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆಎಂ ರಾಜೇಗೌಡ. ಈ ಬಗ್ಗೆ ರಾಜೇಗೌಡರನ್ನು ಕೇಳಿದ್ರೆ ವರಿಷ್ಠರು ಟಿಕೆಟ್ ಕೊಟ್ರೆ ನಾನು ರೆಡಿ ಅಂತಿದ್ದಾರೆ. ಸರ್, ಪಕ್ಷ ಅವಕಾಶ ಮಾಡಿಕೊಟ್ರೆ ಸ್ಪರ್ಧಿಸ್ತೀನಿ. ಪಕ್ಷದ ವರಿಷ್ಠರು ನನ್ನ ಅಭಿಪ್ರಾಯ ಕೇಳಿದ್ದಾರೆ. ನಿಲ್ತೀರಾ? ನಿಲ್ಲ, ನಾನು ಹಿಂದೆ ರಾಜಕೀಯಕ್ಕೆ ಬಂದಿರೋದೇ ನಿಲ್ಲೋದಕ್ಕೆ. ರಾಜಕಾರಣದಲ್ಲಿ ಹಿಂದೆ ನೀವು ಸೀಟ್ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರಿ. 3ನೇ ಅಭ್ಯರ್ಥಿ ಅಂತ ಇವರ ಚಿಂತನೆಗೆ ಬಂದಾಗ ನನ್ನ ಹೆಸರನ್ನು ಪ್ರಸ್ತಾಪ ಆಗಿದೆ. ಅರಸೀಕೆರೆಯಲ್ಲಿ ಎಚ್ಡಿಕೆ ಹೊಸ ಆಟ. ಅರಸೀಕೆರೆ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರ್ತಿರೋದ್ರಿಂದ ಆ ಸ್ಥಾನಕ್ಕೆ ಬಾಣಾವರ ಅಶೋಕ್ಗೆ ಜೆಡಿಎಸ್ ಟಿಕೆಟ್ ಬಹುತೇಕ ಫಿಕ್ಸ್ ಆಗಿದೆ. ಜೆಡಿಎಸ್ ಗೆಲುವಿಗಾಗಿ ಕುಮಾರಸ್ವಾಮಿ ಮತ್ತೊಂದು ಪ್ಲಾನ್ ಮಾಡಿದ್ದು ಮಾಜಿ ಶಾಸಕ ಹಾಗೂ ಬಸವರಾಜ್ ಪುತ್ರ ಹಾಗೂ ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಬಿಜಿ ಶಶಿಧರ್ಗೆ ಗಾಳ ಹಾಕಿದ್ದಾರೆ. ಶಶಿಧರ್ ಪಕ್ಷಕ್ಕೆ ಬಂದ್ರೆ ಲಿಂಗಾಯತ ಮತ ಸೆಳೆಯಬಹುದು ಅನ್ನೋದು ಎಚ್ಡಿಕೆ ಲೆಕ್ಕಾಚಾರ. ರಾಮನಗರದಲ್ಲಿ ನಿಖಿಲ್ ನಿಟ್ಟುಸಿರು. ಕುಮಾರಸ್ವಾಮಿ ಪುತ್ರ ನಿಖಿಲ್ ಸ್ಪರ್ಧಿಸೋ ರಾಮನಗರದಲ್ಲಿ ಕಾಂಗ್ರೆಸ್ನಿಂದ ಸಂಸದ ಡಿಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಡಿಕೆಶಿ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಇವತ್ತು ಪ್ರತಿಕ್ರಿಯಿಸಿರೋ ಡಿಕೆ ಸುರೇಶ್, ನನಗೆ ರಾಜ್ಯ ರಾಜಕಾರಣದ ಆಸಕ್ತಿ ಇಲ್ಲ, ಬೈ ಎಲೆಕ್ಷನ್ಗೆ ಜನರ ಹಣ ಹಾಳು ಮಾಡೋ ಮನಸ್ಸಿಲ್ಲ ಅಂದಿದ್ದು ನಿಖಿಲ್ ಕುಮಾರಸ್ವಾಮಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಆ ಒತ್ತಡ ಇದೆ. ನನಗೆ ರಾಜರಾಜೇಶ್ವರಿ ನಗರದವ್ರು ಕೇಳ್ತಾ ಇದ್ದಾರೆ, ಬೆಂಗಳೂರು ದಕ್ಷಿಣದವ್ರು ಕೇಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಕೇಳ್ತಾ ಇದ್ದಾರೆ, ರಾಮನಗರದಲ್ಲಿ ಕೇಳ್ತಾ ಇದ್ದಾರೆ. ನಾನು ಲೋಕಸಭಾ ಸದಸ್ಯನಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ನಾನೊಬ್ಬನೇ ಕರ್ನಾಟಕವನ್ನ ಪ್ರದರ್ಶಿಸ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಇದು ಕಷ್ಟದ ಕೆಲಸ ಅಂತ ಹೇಳಿ ನನ್ನ ಭಾವಿಸಿದೆ. ರೆಡ್ಡಿ ಬ್ರದರ್ಸ್ ಜೊತೆ ಬಳ್ಳಾರಿ ಅಖಾಡಕ್ಕೆ ರಾಮುಲು. ಹಾಸನ, ರಾಮನಗರದಂತೆ ಗಣಿನಾಡು ಬಳ್ಳಾರಿಯಲ್ಲೂ ಚುನಾವಣೆ ಕಾವು ಜೋರಾಗ್ತಿದೆ. ಬಳ್ಳಾರಿ ನಗರ ಅಸೆಂಬ್ಲಿ ಕ್ಷೇತ್ರದಿಂದ ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣಾ ಕಣಕ್ಕಿಳಿದು ಮೈದುನ ಸೋಮಶೇಖರ್ ರೆಡ್ಡಿ ವಿರುದ್ಧವೇ ಸಮರ ಸಾರಿದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿ ಬಿಜೆಪಿಗೆ ಶಕ್ತಿ ತುಂಬಲು ಶ್ರೀರಾಮುಲು ಬಳ್ಳಾರಿ ಗ್ರಾಮೀಣದಿಂದ ಕಣಕ್ಕೆ ಇಳಿಯುವುದಾಗಿ ಅನೌನ್ಸ್ ಮಾಡಿದ್ದಾರೆ. ಈ ಮೂಲಕ ಮಾಜಿ ಆಪ್ತ ಹಾಗೂ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ವಿರುದ್ಧ ರಾಮುಲು ಅಖಾಡಕ್ಕಿಳಿಯೋದು ಫಿಕ್ಸ್ ಆಗಿದೆ. ಇವತ್ತು ಅಸ್ಸಾಮಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಹೇಮಂತ್ ಬಿಸ್ವಾಸ್ ಅವರು ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ನಿಲ್ಲಬೇಕು ಅನ್ನೋ ಘೋಷಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಾರ. ಅದಕ್ಕೋಸ್ಕರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟೊಂದು ಹೆಸರು ಬರಲಿಕ್ಕೋಸ್ಕರವಾಗಿ ಕಾರಣ ನನಗೆ ಜನ್ಮ ಕೊಟ್ಟಂತ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ. ರಾಜಕೀಯ ಅಖಾಡದಲ್ಲಿ ತಂತ್ರ ಪ್ರತಿತಂತ್ರ ಜೋರಾಗಿ ನಡೆಯುತ್ತಿದ್ದು ಯುಗಾದಿ ಬಳಿಕ ಮತ್ತಷ್ಟು ರಂಗೇರೋದ್ರಲ್ಲಿ ಸಂಶಯವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚುನಾವಣೆ ಟೈಮ್ನಲ್ಲಿ